ಅಲರ್ಜಿ, ಕೋಲ್ಡು, ಕಾಫು, ಅದ್ರ ಜೊತೆಗೆ ಅಸ್ತಮ ಅಂದ್ರೆ ವೀಚಿಂಗ್ ಪ್ರಾಬ್ಲಮ್ ಆಗುವುದು, ಆಲ್ವಿಯೋಲೈ ಶ್ರಿಂಕ್ ಆಗುವಂಥದ್ದು, ಲಂಗ್ ಕೆಪಾಸಿಟಿ ತುಂಬಾ ಕಡಿಮೆ ಇರುತ್ತೆ, 40% ವರ್ಕೇ ಆಗ್ತಿರೋದಿಲ್ಲ. ನೈಸರ್ಗಿಕ ಚಿಕಿತ್ಸೆಯಲ್ಲಿ ಬೇಕಾದಷ್ಟು ವಿಧಾನ ಇದೆ. ಮತ್ತು ಸ್ಟೀಮ್ ತಗೊಳ್ಳೋದ್ರಿಂದ ಹಿಡಿದು ನಸ್ಯ ಅಂತ ಹೇಳ್ತಾರೆ. ಉದಾಹರಣೆಗೆ ಸಾಸಿವೆ ಎಣ್ಣೆ, ತುಪ್ಪ ಒಂದೊಂದು ಡ್ರಾಪ್ ಹಾಕೋದ್ರು ಕೂಡ ಎಷ್ಟೋ ಒಂದು ಕಡಿಮೆ ಆಗ್ತಾ ಹೋಗುತ್ತೆ. ನೇಸಲ್ ಪಾಲಿಪ್ ಅಂತ ಎಕ್ಸ್ಟ್ರಾ ಗ್ರೋತ್ ಉಂಟಾಗುತ್ತೆ. ಸೊ ಆ ಗ್ರೋತ್ ಅನ್ನ ಕಡಿಮೆ ಮಾಡ್ಕೋಬೇಕು ಅಂದಾಗ ಕೂಡ ಗಿಡಮೂಲಿಕೆಗಳ ಕಷಾಯನೇ ಬೇಕಾಗುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ಲತಾ ಶೇಖರ್. ಕೊರೋನಾ ಬಂದಲ್ಲಿಂದ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ. ನಿಮಗೆ ಗೊತ್ತಿದೆ, ಅಲರ್ಜಿ, ಕೋಲ್ಡು, ಕಾಫು, ಅದ್ರ ಜೊತೆಗೆ ಅಸ್ತಮ ಅಂದ್ರೆ ವೀಚಿಂಗ್ ಪ್ರಾಬ್ಲಮ್ ಆಗುವುದು, ಆಲ್ವಿಯೋಲೈ ಶ್ರಿಂಕ್ ಆಗುವಂಥದ್ದು, ಲಂಗ್ ಕೆಪಾಸಿಟಿ ತುಂಬಾ ಕಡಿಮೆ ಇರುತ್ತೆ, 30-40% ವರ್ಕೇ ಆಗ್ತಿರೋದಿಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ ಆದಾಗ ಅವರಿಗೆ ಏನೇನೋ ಅಲರ್ಜಿ ಮಾತ್ರೆಗಳು ಕೊಡ್ತಾರೆ, ಆಂಟಿಬಯೋಟಿಕ್ಸ್ ಕೊಡ್ತಾರೆ, ಕಾಫ್ ಸಿರಪ್ಗಳನ್ನ ಕುಡಿತೀರಿ. ಏನೇ ಆದರೂ ಆ ಕಫ ಉತ್ಪತ್ತಿ ಆಗೋದು ತುಂಬ ಹೆಚ್ಚಾಗುತ್ತೆ. ಮತ್ತು ಬೆಳಿಗ್ಗೆ ಎದ್ದು ಕೂಡಲೇ ಒಂದು 25-30 ಸಲ ಸೀನ್ತಾರೆ. ಇಷ್ಟೊಂದು ಅಲರ್ಜಿ ಆಗುತ್ತೆ. ಆಹಾರ ಪದ್ಧತಿಲಿ ಏನಾದರೂ ಅಲರ್ಜಿ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಏನಾದರೂ ಆಗಿದೆಯಾ, ಅಥವಾ ಯಾಕೆ ಈ ಥರ ಆಗ್ತಿದೆ, ಧೂಳಿಗೆ ಎಕ್ಸ್ಪೋಸ್ ಆದರೆ ತೊಂದರೆ ಆಗ್ತಿದೆಯಾ, ಅದನ್ನೆಲ್ಲ ಜಡ್ಜ್ ಮಾಡಿಬಿಟ್ಟು ರೂಟ್ ಕಾಸ್ ನೋಡಿ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟನ್ನು ಕೊಡಬೇಕು. ಟ್ರೀಟ್ಮೆಂಟ್ ಅಂದರೆ ಏನು? ನೈಸರ್ಗಿಕ ಚಿಕಿತ್ಸೆಯಲ್ಲಿ ಬೇಕಾದಷ್ಟು ವಿಧಾನ ಇದೆ. ಮತ್ತು ಸ್ಟೀಮ್ ತಗೊಳ್ಳೋದ್ರಿಂದ ಹಿಡಿದು ಕೆಲವೊಂದು ನಸ್ಯ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಸಾಸಿವೆ ಎಣ್ಣೆ, ತುಪ್ಪ ಒಂದೊಂದು ಡ್ರಾಪ್ ಹಾಕೋದ್ರು ಕೂಡ ಎಷ್ಟೋ ಒಂದು ಕೆಲವೊಂದು ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ನಿಮ್ಮ ಬ್ರೀದಿಂಗ್ ಇಶ್ಯೂ. ಮತ್ತು ಕೆಲವರಿಗೆ ಇಲ್ಲಿ ಬ್ಲಾಕ್ ಆಗುತ್ತೆ, ಅಥವಾ ನೇಸಲ್ ಪಾಲಿಪ್ ಅಂತ ಎಕ್ಸ್ಟ್ರಾ ಗ್ರೋತ್ ಉಂಟಾಗುತ್ತೆ. ಸೊ ಆ ಗ್ರೋತನ್ನು ಕಡಿಮೆ ಮಾಡ್ಕೋಬೇಕು ಅಂದಾಗ ಕೂಡ ಗಿಡಮೂಲಿಕೆಗಳ ಕಷಾಯನೇ ಬೇಕಾಗುತ್ತೆ. ಸೊ ನೇಸಲ್ ಡ್ರಾಪ್ ಥರನೂ ಕೊಡ್ತೀವಿ, ಹಾಗೆಯೇ ಇಂಟೇಕ್ ಒಳಗಡೆಯಿಂದ ತಗೋಬೇಕು. ಆಗ ಕಫ ಉತ್ಪತ್ತಿ ಆಗೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಸ್ಟೀಮ್ ತಗೊಳ್ಳೋದು ಹೇಳಿದ್ನಲ್ಲ, ಅರಿಶಿನ, ಉಪ್ಪು, ತುಳಸಿ ಇದನ್ನೆಲ್ಲ ಹಾಕೊಂಡು ತಗೊಳ್ಳೋವಂಥದ್ದು ಇರುತ್ತೆ. ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಸರಿ ಹೋಗ್ತಾ ಬರುತ್ತೆ. ಆದರೆ ಪ್ರಾಣಾಯಾಮ ಮತ್ತು ಕೆಲವೊಂದು ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗುವಂಥ ಪೋಸ್ಚರ್ಸ್ ಅದು ಕಂಪಲ್ಸರಿ ಮಾಡಬೇಕು. ಯಾವಾಗ ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗುತ್ತೆ, ನಿಮ್ಗೆ ಎಷ್ಟೋ ನಿರಾಳ ಆಗ್ತಾ ಬರುತ್ತೆ, ಚೆಸ್ಟ್ ಮಸಲ್ಲಿಗೆ ಕೂಡ ಶಕ್ತಿ ಬರುತ್ತೆ. ಇದನ್ನೆಲ್ಲ ಮಾಡಿಕೊಂಡ್ರೆ ನೀವು ಸ್ಟಿರಾಯ್ಡ್ ತಗೊಳ್ಳೋದನ್ನು ಖಂಡಿತ ಬಿಡ್ಬೋದು. ಮತ್ತು ನೀವು ಪಫ್ ಯೂಸ್ ಮಾಡ್ತಿರ್ತೀರಿ, ಅಥವಾ ಕೆಲವೊಂದು ಆಟ್ರೋವಿನ್ ಅಂಥದ್ದೆಲ್ಲ ಯೂಸ್ ಮಾಡ್ತಿರ್ತಾರೆ. ಅದು ಅಡಿಕ್ಷನ್ ಅಲ್ವಾ, ಅಡಿಕ್ಟ್ ಆಗಿರುತ್ತೆ. ಅದನ್ನು ಬಿಟ್ಟರೆ ನೀವು ಕಂಪ್ಲೀಟ್ ಉಸಿರಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನು ನಿಧಾನವಾಗಿ ಟೇಪರ್ ಡೌನ್ ಮಾಡಬೇಕು. ಮಾಡಿಬಿಟ್ಟು ನೈಸರ್ಗಿಕ ವಿಧಾನದಲ್ಲಿ ಬೇರೆ ಥರನೇ ಎಲ್ಲ ಥರ ಮಾಡಿದಾಗ ಏನಾಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಒಂದೊಂದು ವಾರದಲ್ಲಿ ನಿಮ್ಮ ಚೇಂಜಸ್ಸನ್ನು ನೀವು ನೋಡ್ಬೋದು. ಆಮೇಲಿಂದ ಅದನ್ನೆಲ್ಲ ಕಡಿಮೆ ಮಾಡಬೇಕು. ಈ ಥರ ಮಾಡಿ ನ್ಯಾಚುರಲ್ ಆಗಿ ಸರಿ ಮಾಡ್ಕೊಳ್ಳಿ, ಆಗ ತುಂಬ ಚೆನ್ನಾಗಾಗ್ತೀರಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.